ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಶಿವರಾಜ್ ಗೋವಿಂದ್ ಸರ್. ನಾವು ಈ ಹಿಂದಿನ ಸಾಕಷ್ಟು ವಿಡಿಯೋಗಳ ಮೂಲಕ ಇಂಗ್ಲೀಷ್ ಗ್ರಾಮರ್ನ ಅತ್ಯಂತ ವಿವರವಾಗಿ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಮಿತ್ರರಿಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಕನ್ನಡ ಮಾಧ್ಯಮದಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿ ಮಿತ್ರರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅತ್ಯಂತ ಸರಳೀಕರಣಗೊಳಿಸಿ ನಾನು ಇಂಗ್ಲೀಷ್ ಗ್ರಾಮರ್ನ ಹೇಳ್ತಾ ಬರ್ತಿರ್ತಕ್ಕಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಎಲ್ಲ ವಿದ್ಯಾರ್ಥಿ ಮಿತ್ರರು ಮತ್ತು ಸ್ಪರ್ಧಾರ್ಥಿಗಳು ಮತ್ತು ಸ್ಪೋಕನ್ ಇಂಗ್ಲೀಷ್ ಕಲಿಬೇಕು ಅಂತ ಇಚ್ಛೆ ಉಳ್ಳವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಧ್ಯವಾದರೆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ವಿಡಿಯೋಗಳನ್ನ ರಿಲೀಸ್ ಮಾಡಿದಾಗ ತಮಗೆ ನೋಟಿಫಿಕೇಷನ್ ಆಗಿ ತೋರಿಸ್ತಾ ಇರಬೇಕು ಅನ್ನೋದಾದರೆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಟಾಪಿಕ್ ಬಂದು ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನುವಂಥದ್ದು. ಸೊ ಈ ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನುವಂಥ ಟಾಪಿಕ್ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಕೇವಲ ಇದೊಂದೇ ಟೆನ್ಸ್ ಅಲ್ಲ, ಒಟ್ಟು 12 ಟೆನ್ಸ್ಗಳು ಕೂಡ ಸಾಕಷ್ಟು ಇಂಪಾರ್ಟೆಂಟ್. ಯಾಕೆಂದರೆ ನಮ್ಗೆ ಟೆನ್ಸ್ ಬರದೇ ಹೋದರೆ ಸೆಂಟೆನ್ಸ್ ಫ್ರೇಮ್ ಮಾಡೋದು ತುಂಬ ಕಷ್ಟ. ಹಾಗೆಯೇ ಗ್ರಾಮರ್ನ ಯಾವುದೇ ಒಂದು ಭಾಗವನ್ನು ನಾವು ಕಲಿಬೇಕಾದ್ರೂ ಕೂಡ, ಅಥವಾ ಯಾವುದೇ ಒಂದು ಟಾಪಿಕನ್ನು ನಾವು ಕಲಿಬೇಕಾದ್ರೂ ಕೂಡ ಗ್ರಾಮರ್ ಸಂಬಂಧಪಟ್ಟಂತೆ ನಮಗೆ ಟೆನ್ಸಸ್ ನಾಲೆಜ್ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮತ್ತು ನಾವು ಈ ಹಿಂದೆ ಪ್ರೆಸೆಂಟ್ ಟೆನ್ಸಲ್ಲಿ ಸುಮಾರು ಅಂದರೆ ಒಟ್ಟು 4 ಟೆನ್ಸಸ್ಗಳು, ಮತ್ತು ಪಾಸ್ಟ್ ಟೆನ್ಸಲ್ಲಿ 4 ಟೆನ್ಸಸ್ಗಳು, ಹೀಗೆ ಒಟ್ಟಾರೆಯಾಗಿ 8 ಟೆನ್ಸಸ್ಗಳನ್ನು ನಾವು ಅತ್ಯಂತ ಸರಳವಾಗಿ ಮತ್ತು ಪ್ರತಿಯೊಬ್ಬರಿಗೂ ಅರ್ಥವಾಗುವ ರೀತಿಯಲ್ಲಿ ನಾನು ಹೇಳ್ತಾ ಬಂದಿದ್ದು ಅದು ತಮಗೆ ಅರ್ಥವಾಗಿದೆ ಅಂತ ಕೂಡ ನಾನು ಭಾವಿಸಿದ್ದೇನೆ. ಸೊ ಆ 8 ಟೆನ್ಸಸ್ಗಳನ್ನು ನೋಡಿ, ಮತ್ತು ಈ ಟೆನ್ಸನ್ನು ನೋಡಿ, ಯಾವ ಟೆನ್ಸು ಸಿಂಪಲ್ ಫ್ಯೂಚರ್ ಟೆನ್ಸನ್ನು ನೋಡಿ ಅಂದಾಗ ಮಾತ್ರ ಈ ಒಂದು ಟೆನ್ಸ್ನ ಕಲಿಕೆಗೆ ತಮಗೆ ಇನ್ನಷ್ಟು ಅನುಕೂಲ ಆಗಲಿದೆ ಅಂತ ಹೇಳ್ತಾ, ಸೊ ಈ 8 ಟೆನ್ಸಸ್ಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಗಳ ಲಿಂಕನ್ನು ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ನೋಡಿ, ಮತ್ತೆ ಆ ವಿಡಿಯೋ ನೋಡಿ, ಮತ್ತೊಮ್ಮೆ ಈ ವಿಡಿಯೋ ನೋಡಿ, ತಮಗೆ ಇನ್ನಷ್ಟು ಅರ್ಥಪೂರ್ಣವಾದ ಕಲಿಕೆಗೆ ಅನುಕೂಲ ಆಗಲಿದೆ ಅಂತ ಹೇಳಿ ನಾನು ಇವತ್ತಿನ ಟಾಪಿಕನ್ನು ಶುರು ಮಾಡ್ತಿದ್ದೀನಿ. ಸೊ ನಾವು ಈಗಾಗಲೇ ಹೇಳಿದ ಹಾಗೆ ಈ ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನುವಂಥದ್ದು ಫಸ್ಟ್ ಟೈಪ್ ಆಫ್ ದಿ ಫ್ಯೂಚರ್ ಟೆನ್ಸ್ ಆಗಿರುವಂಥದ್ದು. ಅಂದರೆ ಫ್ಯೂಚರ್ ಟೆನ್ಸಲ್ಲಿ ಬರ್ತಕ್ಕಂಥ ಮೊದಲನೆಯ ಟೆನ್ಸ್ ಅಂತ ನೋಡ್ತೀವಿ. ಸೊ ಈ ಟೆನ್ಸನ್ನು ಕನ್ನಡದಲ್ಲಿ ಏನಂತಾರೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಈ ಸಿಂಪಲ್ ಫ್ಯೂಚರ್ ಟೆನ್ಸನ್ನು ಕನ್ನಡದಲ್ಲಿ ಸಾದಾ ಭವಿಷ್ಯತ್ ಕಾಲ ಅಂತೇಳಿ ಕರೆಯುವಂಥದ್ದು. ಸೊ ಈ ಸಾದಾ ಭವಿಷ್ಯತ್ ಕಾಲ ಯಾವ ರೀತಿಯಾಗಿ ಫಂಕ್ಷನನ್ನು ಮಾಡ್ತದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಮತ್ತು ಈ ಟೆನ್ಸನ್ನು ನಾವು ಯಾವ ಸಂದರ್ಭಗಳಲ್ಲಿ ಬಳಸಬಹುದು ಅನ್ನೋ ವಿಚಾರವನ್ನು ಗಮನದಲ್ಲಿಟ್ಕೊಂಡು ನಾನಿಲ್ಲಿ ಪ್ರಮುಖವಾಗಿ 2 ಯೂಸೇಜಸ್ಗಳನ್ನು ತಂದಿರುವಂಥದ್ದು. ಅವುಗಳಲ್ಲಿ ಮೊದಲನೆಯ ಯೂಸೇಜ್ ಬಂದು ನೋಡಿ ಈ ರೀತಿ ಇದೆ. ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಅ ಫ್ಯೂಚರ್ ಆ್ಯಕ್ಷನ್ ಆರ್ ಇವೆಂಟ್ ಅನ್ನುವಂಥದ್ದು. ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಅ ಫ್ಯೂಚರ್ ಆ್ಯಕ್ಷನ್ ಆರ್ ಇವೆಂಟ್ ಅಂದರೆ ನಾವು ಭವಿಷ್ಯದಲ್ಲಿ ನಡೆಯುವಂಥ ಆ್ಯಕ್ಷನ್ ಅಥವಾ ಇವೆಂಟ್ಗಳ ಬಗ್ಗೆ ಹೇಳಲಿಕ್ಕೆ ಈ ಒಂದು ಟೆನ್ಸನ್ನು ಬಳಸ್ತೇವೆ ಅನ್ನುವಂಥದ್ದು. ಸೊ ಈ ಒಂದು ಯೂಸೇಜ್ಗೆ ಸಂಬಂಧಪಟ್ಟಂತೆ ನಾನಿಲ್ಲಿ 2 ಎಕ್ಸಾಂಪಲ್ಸ್ಗಳನ್ನು ಸೆಟ್ ಮಾಡಿರುವಂಥದ್ದು. ಸೊ ಅದರಲ್ಲಿ ಫಸ್ಟ್ ಒನ್ ಎಕ್ಸಾಂಪಲ್ ಬಂದು ಐ ಶಾಲ್ ಮೀಟ್ ಮೈ ಫ್ರೆಂಡ್ ಆನ್ ಮಂಡೇ. ನಾನು ನನ್ನ ಸ್ನೇಹಿತನನ್ನು ಸೋಮವಾರ ಭೇಟಿ ಆಗಬಹುದು ಅನ್ನುವಂಥದ್ದು. ಬರ್ಕೊಳ್ಬೇಕಿದ್ರೆ, ನಾನು ನನ್ನ ಸ್ನೇಹಿತನನ್ನು ಅಥವಾ ಫ್ರೆಂಡ್ ಗೆಳೆಯ ಅಂತ ಹೇಳ್ತೀವಲ್ಲ, ಸ್ನೇಹಿತನನ್ನು ಸೋಮವಾರ ಭೇಟಿ ಆಗಬಹುದು ಅನ್ನುವಂಥದ್ದು. ಸೊ ಈ ರೀತಿ ಸುಮ್ಮನೆ ಈ ರೀತಿ ಬರ್ಕೋದು ಸಾಕಷ್ಟು ಸಮಯ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ಮೌಖಿಕವಾಗಿ ಹೇಳ್ತಾ ಹೋಗ್ತೀನಿ. ತಗೋಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಬರ್ಕೊಳ್ಳಿ ಅಂತ ಹೇಳ್ತಾ, ಸೊ ಈಗ ಸೆಕೆಂಡ್ ಎಕ್ಸಾಂಪಲ್ಗೆ ಮೂವ್ ಆಗ್ತಿದ್ದೀನಿ. ಸೆಕೆಂಡ್ ಎಕ್ಸಾಂಪಲ್ ಬಂದು ವಿ ಶಾಲ್ ಇವ್ಯಾಲ್ಯುಯೇಟ್ ಆಲ್ ದ ಆನ್ಸರ್ ಶೀಟ್ಸ್. ಅಂದರೆ ಇಲ್ಲಿ ಇದರ ಕನ್ನಡ ಅರ್ಥ ನೋಡಿ, ನಾವು ಎಲ್ಲ ಉತ್ತರ ಪತ್ರಿಕೆಗಳನ್ನು
ಮೌಲ್ಯಮಾಪನ ಮಾಡಬಹುದು ಅನ್ನುವಂಥದ್ದು. ಸೊ ಇದು ಕೂಡ ಫ್ಯೂಚರ್ ಆ್ಯಕ್ಷನ್. ಇವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ನಡೀತಿಲ್ಲ, ಮುಂದೆ ನಡೆಯಬಹುದಾದಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಈ ಎರಡು ಎಕ್ಸಾಂಪಲ್ಸ್ಗಳು ಫಸ್ಟ್ ಒನ್ ಯೂಸೇಜ್ಗೆ ಒಂದು ಜಸ್ಟಿಫಿಕೇಶನ್ನ ಕೊಡ್ತೀವಿ ಅಂತ ನಾವು ನೋಡ್ತೀವಿ. ಸೊ ಸೆಕೆಂಡ್ ಒನ್ ಯೂಸೇಜ್ ನೋಡಿ. ಈಗ ಸೆಕೆಂಡ್ ಒನ್ ಯೂಸೇಜ್ ಬಂದು ಇಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಆ್ಯನ್ ಆ್ಯಕ್ಷನ್ ದ್ಯಾಟ್ ಹ್ಯಾಸ್ ಸ್ಟಿಲ್ ಟು ಟೇಕ್ ಪ್ಲೇಸ್ ಅಂತಿರ್ತೀವಿ. ಅಂದರೆ ನಾವು ಮುಂದೆ ಮಾಡಬಹುದಾದ ಆ್ಯಕ್ಷನ್ನ ಈ ಸಂದರ್ಭದಲ್ಲಿ ಹೇಳಬೇಕಾದ್ರೆ, ಮುಂದೆ ನಾನು ಏನು ಮಾಡ್ತೀನಿ ಅನ್ನೋದನ್ನು ಈಗಲೇ ಹೇಳಬೇಕಾದ್ರೆ ಈ ಒಂದು ಟೆನ್ಸನ್ನು ಕೂಡ ನಾವು ಬಳಸ್ತೇವೆ ಅನ್ನುವಂಥದ್ದು. ಸೊ ಅದಕ್ಕೆ ಇಲ್ಲಿ ನಾನು ಪ್ರಮುಖವಾಗಿ ಎರಡು ಎಕ್ಸಾಂಪಲ್ಸ್ಗಳನ್ನು ಸೆಟ್ ಮಾಡಿರುವಂಥದ್ದು. ಅದರಲ್ಲಿ ಫಸ್ಟ್ ಒನ್ ಎಕ್ಸಾಂಪಲ್ ಬಂದು ಐ ಶಾಲ್ ವಿಸಿಟ್ ಟು ಬಾಂಬೆ ನೆಕ್ಸ್ಟ್ ವೀಕ್ ಅನ್ನುವಂಥದ್ದು. ಅಂದರೆ ನಾನು ಮುಂದಿನ ವಾರ ಬಾಂಬೆಗೆ ಭೇಟಿ ಕೊಡುತ್ತೇನೆ ಅನ್ನುವಂಥದ್ದು. ಸೊ ಇಲ್ಲಿ ನೆಕ್ಸ್ಟ್ ವೀಕ್ ಅಂತಕ್ಕಂಥದ್ದು ಮುಂದೆ ನಡೆಯಬಹುದಾದಂಥದ್ದು. ನೆಕ್ಸ್ಟ್ ಏನು ಮುಂದೆ ನಡೆಯುವಂಥದ್ದು ವಿಸಿಟ್ ಅನ್ನುವಂಥದ್ದು. ಸೊ ಇದು ನಮ್ಗೆ ಅರ್ಥವಾಗ್ತಿದೆ ಅಂತ ಭಾವಿಸಿ ನಾನು ಸೆಕೆಂಡ್ ಒನ್ ಎಕ್ಸಾಂಪಲ್ಗೆ ಮೂವ್ ಆಗ್ತಿದ್ದೀನಿ. ಸೆಕೆಂಡ್ ಒನ್ ಎಕ್ಸಾಂಪಲ್ ಬಂದು ಹಿ ವಿಲ್ ಗೋ ಟು ದ ಲೈಬ್ರರಿ ಟುಮಾರೋ. ಇಲ್ಲಿ ನೋಡಿ, ಹಿ ವಿಲ್ ಗೋ ಟು ದ ಲೈಬ್ರರಿ ಟುಮಾರೋ ಅಂದರೆ ಇಲ್ಲಿ ಅವನು ನಾಳೆ ಲೈಬ್ರರಿಗೆ ಹೋಗಬಹುದು ಅನ್ನುವಂಥ. ಅವನು ನಾಳೆ ಲೈಬ್ರರಿಗೆ ಹೋಗಬಹುದು ಅನ್ನುವಂಥದ್ದು ಇದು ಕೂಡ ಫ್ಯೂಚರ್ ಆ್ಯಕ್ಷನ್. ಸೊ ಹಾಗಾಗಿ ದೀಸ್ ಆರ್ ದ 4 ಎಕ್ಸಾಂಪಲ್ಸ್ ಆ್ಯಂಡ್ 2 ಯೂಸೇಜಸ್ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ದಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ನೋಡ್ತೇವೆ. ಅಂದರೆ ಈ 4 ಎಕ್ಸಾಂಪಲ್ಸ್ಗಳು ಮತ್ತು 2 ಯೂಸೇಜಸ್ಗಳು ಈ ಸಿಂಪಲ್ ಫ್ಯೂಚರ್ ಟೆನ್ಸ್ಗೆ ಬೆಸ್ಟ್ ಎಕ್ಸಾಂಪಲ್. ಹಾಗೆಯೇ ಈ ಸಿಂಪಲ್ ಫ್ಯೂಚರ್ ಟೆನ್ಸನ್ನು ನಾವು ಯಾವ ಸಂದರ್ಭಗಳಲ್ಲಿ ಬಳಸಬಹುದು ಮತ್ತು ಇದು ಯಾವ ರೀತಿಯಾದಂಥ ಒಂದು ಫಂಕ್ಷನನ್ನು ಮಾಡ್ತಾ ಅನ್ನಲಿಕ್ಕೆ 4 ಎಕ್ಸಾಂಪಲ್ಸ್ಗಳು ಸಾಕು ಅಂತ ನಾನು ಭಾವಿಸ್ತೇನೆ. ಸೊ ಇದಾದ ಬಳಿಕ ನೆಕ್ಸ್ಟ್ ಈಗ ನಾವು ಪ್ರತಿ ಟೆನ್ಸಲ್ಲೂ ನೋಡೋ ಹಾಗೆ ಈ ಟೆನ್ಸನ್ನು ಕೂಡ ನಾವು 4 ಡಿಫ್ರೆಂಟ್ ಟೈಪ್ ಆಫ್ ಸೆಂಟೆನ್ಸ್ ಮೂಲಕ ಈ ಟೆನ್ಸನ್ನು ಹಾಗೆ ಜೊತೆಗೆ ಟೇಬಲ್ ಮೂಲಕ ಇನ್ನಷ್ಟು ವಿವರವಾಗಿ ನೋಡೋಣ. ನೋಡಿ, ಇಲ್ಲಿ ಫಸ್ಟ್ ಒನ್ ಬಂದು ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ ಅನ್ನುವಂಥ. ಅಂದರೆ ಈ ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ ಅಂದರೆ ಸಾದಾ ಅಥವಾ ಸಕಾರಾತ್ಮಕ ವಾಕ್ಯ, ಸಾದಾ ಸಕಾರಾತ್ಮಕ ವಾಕ್ಯ ಅಂತ ಕೂಡ ನಾವು ಕರಿಬೋದು. ಸೊ ಈ ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ ಈ ಒಂದು ಸಿಂಪಲ್ ಫ್ಯೂಚರ್ ಟೆನ್ಸ್ನಲ್ಲಿ ಯೂಸ್ ಮಾಡಿದಾಗ ಯಾವ ರೀತಿಯಾದಂಥ ಸೆಂಟೆನ್ಸ್ ಸ್ಟ್ರಕ್ಚರನ್ನು ಇದು ಹೊಂದಿರ್ತದೆ ಅನ್ನುವಂಥದ್ದನ್ನು ನೋಡೋಣ. ಮೊದಲಿಗೆ ನೋಡಿ, ಸಬ್ಜೆಕ್ಟ್ ಇರಬೇಕು, ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಇರಬೇಕು. ಹೆಲ್ಪಿಂಗ್ ವರ್ಬ್ ಇಲ್ಲಿ 2 ಹೆಲ್ಪಿಂಗ್ ವರ್ಬನ್ನು ನೋಡ್ತೀವಿ. ಒಂದು ಶಾಲ್, ಎರಡನೇದು ವಿಲ್. ಸೊ ಇವು 2 ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಈ ಒಂದು ಟೆನ್ಸಲ್ಲಿ ನಾವು ಕಾಣ್ತೇವೆ. ಸೊ ನೆಕ್ಸ್ಟ್ ಮೇನ್ ವರ್ಬ್ V1 ಫಾರ್ಮಲ್ಲಿ ಇರಬೇಕು. ನೆಕ್ಸ್ಟ್ ಏನು ಬರೀಬೇಕು, ಇಲ್ಲಿ ಆಬ್ಜೆಕ್ಟನ್ನು ಬರೀಬೇಕು. ಅದಾದ ಬಳಿಕ ಕೊನೆಯಲ್ಲಿ ಫುಲ್ ಸ್ಟಾಪನ್ನು ಕೊಡಬೇಕು. ಸೊ ಈ ರೀತಿಯಾದಂಥ ಸೆಂಟೆನ್ಸ್ ಸ್ಟ್ರಕ್ಚರ್ ನಮ್ಗೆ ಕಂಡ್ರೆ ಅದು ನಾವೇನು ತಿಳ್ಕೊಬೇಕು, ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗಿದ್ದು ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ನಲ್ಲಿ ಉಪಯೋಗ ಆಗಿದೆ ಅಂತ ನಾವು ಭಾವಿಸಬೇಕು. ಸೊ ಈಗೇನು ಮಾಡೋಣ ಅಂದರೆ ಮೊದಲಿಗೆ ಟೇಬಲನ್ನು ಓದಿ ಇನ್ನಷ್ಟು ಅರ್ಥವನ್ನು ನೋಡ್ತಾ ಹೋಗೋಣ. ನೋಡಿ, ಸಿಂಗ್ಯುಲರ್ ಫಸ್ಟ್ ಪರ್ಸನ್ ಐ ಶಾಲ್ ಲರ್ನ್ ಇಂಗ್ಲೀಷ್ ಗ್ರಾಮರ್ ಅಂದರೆ ನಾನು ಇಂಗ್ಲೀಷ್ ಗ್ರಾಮರನ್ನು ಕಲಿಯಬಹುದು ಅನ್ನುವಂಥದ್ದು. ಸೊ ನೆಕ್ಸ್ಟ್ ಪ್ಲೂರಲ್ ಫಸ್ಟ್ ಪರ್ಸನ್ ವಿ ಶಾಲ್ ಲರ್ನ್ ಇಂಗ್ಲೀಷ್ ಗ್ರಾಮರ್ ಅಂದರೆ ನಾವು ಇಂಗ್ಲೀಷ್ ಗ್ರಾಮರನ್ನು ಅಥವಾ ವ್ಯಾಕರಣವನ್ನು ಕಲಿಯಬಹುದು ಅನ್ನುವಂಥದ್ದು. ಸೊ ಸಿಂಗ್ಯುಲರ್ ಸೆಕೆಂಡ್ ಪರ್ಸನ್ ಯು ವಿಲ್ ಲರ್ನ್ ಇಂಗ್ಲೀಷ್ ಗ್ರಾಮರ್, ನೀನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯಬಹುದು ಅನ್ನುವಂಥದ್ದು. ನೆಕ್ಸ್ಟ್ ಪ್ಲೂರಲ್ ಸೆಕೆಂಡ್ ಪರ್ಸನ್ ಯು ವಿಲ್ ಲರ್ನ್ ಇಂಗ್ಲೀಷ್ ಗ್ರಾಮರ್ ಅಂದರೆ ನೀವು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯಬಹುದು ಅನ್ನುವಂಥದ್ದು. ಸೊ ನೆಕ್ಸ್ಟ್ ಸಿಂಗ್ಯುಲರ್ ಥರ್ಡ್ ಪರ್ಸನಲ್ಲಿ ಹಿ ವಿಲ್ ಲರ್ನ್ ಇಂಗ್ಲೀಷ್ ಗ್ರಾಮರ್, ಅವನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯಬಹುದು. ಸಿ ವಿಲ್ ಲರ್ನ್ ಇಂಗ್ಲೀಷ್ ಗ್ರಾಮರ್, ಅವಳು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯಬಹುದು. ಇಟ್ ವಿಲ್ ಲರ್ನ್ ಇಂಗ್ಲೀಷ್ ಗ್ರಾಮರ್, ಇದು ಇಂಗ್ಲೀಷ್ ಗ್ರಾಮರ್ ಅಥವಾ ವ್ಯಾಕರಣವನ್ನು ಕಲಿಯಬಹುದು ಅನ್ನುವಂಥದ್ದು. ಸೊ ನೆಕ್ಸ್ಟ್
ಪ್ಲೂರಲ್ ಥರ್ಡ್ ಪರ್ಸನ್ ದೇ ವಿಲ್ ಲರ್ನ್ ಇಂಗ್ಲಿಷ್ ಗ್ರಾಮರ್, ಅಂದರೆ ಅವರು ಇಂಗ್ಲಿಷ್ ವ್ಯಾಕರಣವನ್ನು ಕಲಿಯಬಹುದು ಅಥವಾ ಅವು ಇಂಗ್ಲಿಷ್ ವ್ಯಾಕರಣವನ್ನು ಕಲಿಯಬಹುದು ಅನ್ನುವಂಥದ್ದು. ಸೊ ಈ ರೀತಿಯಾದಂಥ ಕನ್ನಡದ ಅರ್ಥವನ್ನು ಕೊಡುವಂಥ ಎಲ್ಲ ವಾಕ್ಯಗಳು ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ಗಳಾಗಿದ್ದು ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಉಪಯೋಗ ಆಗಿರೋದನ್ನು ನಾವು ಕಾಣ್ತೇವೆ. ಸೊ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಒಂದು ಟೆನ್ಸಲ್ಲಿ ಇಲ್ಲಿ SHAL ಶಾಲ್ ಅನ್ನುವಂಥದ್ದು ಒಂದು ಹೆಲ್ಪಿಂಗ್ ವರ್ಬ್, ಇನ್ನೊಂದು ವಿಲ್ ಅನ್ನುವಂಥದ್ದು ನಾವು ಈಗಾಗಲೇ ಸ್ಟ್ರಕ್ಚರಲ್ಲಿ ಕೂಡ ಒಂದು ಫಾರ್ಮುಲಾದಲ್ಲಿ ಕೂಡ ಹೇಳಿದ್ವಿ. ಈ ಶಾಲ್ ಅನ್ನುವಂಥ ಒಂದು ಹೆಲ್ಪಿಂಗ್ ವರ್ಬ್ ಅದು ಫಸ್ಟ್ ಪರ್ಸನಲ್ಲಿ ಮತ್ತು ವಿಲ್ ಅನ್ನುವಂಥದ್ದು ಸೆಕೆಂಡ್ ಮತ್ತು ಥರ್ಡ್ ಪರ್ಸನಲ್ಲಿ ನೋಡ್ತೀವಿ. ಸೊ ಅದು ಸಿಂಗ್ಯುಲರ್ ಇರಲಿ ಪ್ಲೂರಲ್ ಇರಲಿ, ಶಾಲ್ ಬಂದರೆ ಫಸ್ಟ್ ಪರ್ಸನಲ್ಲಿ ಬರ್ತದೆ, ನೆಕ್ಸ್ಟ್ ವಿಲ್ ಬಂದರೆ ಸೆಕೆಂಡ್ ಮತ್ತು ಥರ್ಡ್ ಪರ್ಸನಲ್ಲಿ ಸಿಂಗ್ಯುಲರ್ ಇರಲಿ ಅಥವಾ ಪ್ಲೂರಲ್ ಇರಲಿ. ಸೊ ಈ ರೀತಿಯಾದಂಥ ಒಂದು ಸೆಂಟೆನ್ಸ್ ಸ್ಟ್ರಕ್ಚರನ್ನು ನಾವು ನೋಡ್ತೇವೆ. ಇನ್ನೊಂದು, ಈಗ ನಾವೇನು ಮಾಡಬೇಕಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ನಾವೇನು ಮಾಡ್ತಿದ್ದೀವಿ, ಟೆಲ್ ಮಾಡ್ತಾ ಬರ್ತಿದ್ದೀವಿ, ನಾವು ಕೊಟ್ಟಂಥ ಫಾರ್ಮುಲಾ ಕರೆಕ್ಟಾಗಿ ಯೂಸ್ ಆಗ್ತಿದೆಯಾ ಅಥವಾ ಇಲ್ಲ ಅನ್ನುವಂಥದ್ದು. ಮೊದಲಿಗೆ ನಾವು ಈ ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸನ್ನು ಸಿಂಗ್ಯುಲರ್ ಫಸ್ಟ್ ಪರ್ಸನಲ್ಲಿ ಇರ್ತಕ್ಕಂಥ ಒಂದು ಸೆಂಟೆನ್ಸ್ಗೆ ಟ್ಯಾಲಿ ಮಾಡೋಣ. ನೋಡಿ, ಇಲ್ಲಿ ಮೊದಲಿಗೆ ಸಬ್ಜೆಕ್ಟ್ ಬರಿಬೇಕಂತ ಹೇಳಿದ್ವಿ, ಇಲ್ಲ ಐ ಅಂತಕ್ಕಂಥದ್ದು ಸಬ್ಜೆಕ್ಟ್. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಬರಿಬೇಕಂತ ಹೇಳಿದ್ವಿ, ನೆಕ್ಸ್ಟ್ ಇಲ್ಲಿ ಶಾಲ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್. ಮೇನ್ ವರ್ಬ್ V1 ಫಾರ್ಮಲ್ ಇರ್ಬೇಕಂತ ಹೇಳಿದ್ವಿ, ಇಲ್ಲಿ ಲರ್ನ್ ಅನ್ನುವಂಥದ್ದು ಮೇನ್ ವರ್ಬ್, ಹಾಗೇನೆ ಇದು V1 ಫಾರ್ಮಲ್ ಇರುವಂಥದ್ದು. ನೆಕ್ಸ್ಟ್ ಇಂಗ್ಲೀಷ್ ಗ್ರಾಮರ್ ಅನ್ನುವಂಥದ್ದು ಆಬ್ಜೆಕ್ಟ್. ಕೊನೆಯಲ್ಲಿ ಫುಲ್ ಸ್ಟಾಪ್ ಕೊಡ್ಬೇಕಂತ ಹೇಳಿದ್ವಿ, ಇಲ್ಲಿ ಫುಲ್ ಸ್ಟಾಪನ್ನು ಕೊಟ್ಟಿದ್ದೀವಿ. ಹಾಗೆಯೇ ಪ್ರತಿಯೊಂದು ಸೆಂಟೆನ್ಸ್ನ ಕೊನೆಯಲ್ಲಿ ಕೂಡ ನಾವು ಫುಲ್ ಸ್ಟಾಪನ್ನು ಕೊಟ್ಟಿರೋದನ್ನು ನೋಡಿ. ಇದೇ ಎಲ್ಲ ಕಡೆಗಳಲ್ಲೂ ಕೂಡ ನಾವು ಈ ಒಂದು ಫುಲ್ ಸ್ಟಾಪನ್ನು ಕೊಟ್ಟಿರೋದನ್ನು ನೋಡ್ಬೋದು. ಅಂದರೆ ಫುಲ್ ಸ್ಟಾಪ್ ಕೊಟ್ಟರೆ ಇಲ್ಲಿ ಸೆಂಟೆನ್ಸ್ ಎಂಡ್ ಆಯಿತು ಅಂತ ಅರ್ಥ. ಸೊ ಈ ರೀತಿ ಈ ಒಂದು ಸಿಂಪಲ್ ಫ್ಯೂಚರ್ ಟೆನ್ಸ್ನಲ್ಲಿ ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸನ್ನು ಕಾಣ್ತೇವೆ. ಸೊ ದಿಸ್ ಇಸ್ ವಾಟ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಯೂಸ್ಡ್ ಇನ್ ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಸೊ ಇದು ತಮ್ಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟೊಂದು ಸರಳವಾಗಿ ಕನ್ನಡದಲ್ಲಿ ಇಂಗ್ಲೀಷ್ ವ್ಯಾಕರಣವನ್ನು ಹೇಳಿಕೊಡೋದು ತುಂಬ ಕಮ್ಮಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿ ಮಿತ್ರರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾನು ಮಾಡ್ತಕ್ಕಂಥ ವಿಡಿಯೋ ತಮ್ಗೆ ಇಷ್ಟವಾಗ್ತಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಸೊ ಇದು ಅರ್ಥವಾಗಿದೆ ಅಂತ ಕೂಡ ನಾನು ಭಾವಿಸ್ತೀನಿ. ಇದು ಅರ್ಥವಾಗಿದ್ದಲ್ಲಿ ನಾನು ನೆಕ್ಸ್ಟ್ ಮೂವ್ ಆಗ್ತಿದ್ದೀನಿ. ನೆಕ್ಸ್ಟ್ ಒನ್ ಬಂದು ಸಿಂಪಲ್ ಫ್ಯೂಚರ್ ಟೆನ್ಸ್ ಯೂಸ್ಡ್ ಇನ್ ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಅನ್ನುವಂಥದ್ದು. ಸೊ ಈ ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ಸೆಂಟೆನ್ಸ್ನ ಫಾರ್ಮುಲಾ ಯಾವ ರೀತಿ ಇರ್ತದೆ ಅನ್ನುವಂಥದ್ದನ್ನು ಈಗ ನಾವು ನೋಡೋಣ. ಇಲ್ಲಿ ಮೊದಲಿಗೆ ಸಬ್ಜೆಕ್ಟನ್ನು ಬರೀಬೇಕು, ನೆಕ್ಸ್ಟ್ ಹೆಲ್ಪಿಂಗ್ ವರ್ಬನ್ನು ಬರೀಬೇಕು. ಈ ಹೆಲ್ಪಿಂಗ್ ವರ್ಬ್ ಇಲ್ಲಿ ಕೂಡ ಶಾಲ್ ಮತ್ತು ವಿಲ್ ಇರ್ತವೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ಅಸರ್ಟಿವ್ ಪಾಸಿಟಿವಲ್ಲಿದ್ದಾಗ ಯಾವ ರೀತಿಯಾದಂಥ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಇತ್ತು, ಇಲ್ಲಿ ಕೂಡ ಆಲ್ಮೋಸ್ಟ್ ಅದೇ ರೀತಿ ಇರುವಂಥದ್ದು. ಆದರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ ಮಧ್ಯದಲ್ಲಿ ನೆಗೆಟಿವ್ ವರ್ಡ್ ಒಂದು ಆ್ಯಡ್ ಆಗ್ತದೆ. ಅದೇನಪ್ಪ ಅಂದರೆ ನಾಟ್ ಅನ್ನುವಂಥದ್ದು. ಸೊ ಅದಾದ ಬಳಿಕ ಸೇಮ್ ಆ್ಯಸ್ ಯೂಶ್ವಲ್ ಆಬ್ಜೆಕ್ಟ್, ಅದಾದ ಬಳಿಕ ಕೊನೆಯಲ್ಲಿ ಫುಲ್ ಸ್ಟಾಪನ್ನು ನಾವು ನೋಡ್ತೇವೆ. ಸೊ ಈ ರೀತಿ ಆದಂಥ ಒಂದು ಫಾರ್ಮುಲಾವನ್ನು ನೋಡಿದರೆ ಅದನ್ನು ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಅಂತ ಭಾವಿಸಬೇಕು, ಮತ್ತು ಅದು ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಇದೆ ಅಂತ ಕೂಡ ಭಾವಿಸಬೇಕು. ಈಗ ಮೊದಲಿಗೆ ಟೇಬಲನ್ನು ಓದಿ ಇನ್ನಷ್ಟು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಸಿಂಗ್ಯುಲರ್ ಫಸ್ಟ್ ಪರ್ಸನ್ ಐ ಶಾಲ್ ನಾಟ್ ಲರ್ನ್ ಇಂಗ್ಲೀಷ್ ಗ್ರಾಮರ್ ಅನ್ನುವಂಥದ್ದು. ಐ ಶಾಲ್ ನಾಟ್ ಲರ್ನ್ ಇಂಗ್ಲೀಷ್ ಗ್ರಾಮರ್ ಅಂದರೆ ನಾನು ಇಂಗ್ಲೀಷ್ ವ್ಯಾಕರಣವನ್ನು ಕಲೀಲಿಕ್ಕಿಲ್ಲ ಅಥವಾ ಕಲಿಯೋದಿಲ್ಲ ಅನ್ನುವಂಥದ್ದು ಫ್ಯೂಚರಲ್ಲಿ, ಈಗಲ್ಲ. ಸೊ ನೆಕ್ಸ್ಟ್ ಪ್ಲೂರಲ್ ಫಸ್ಟ್ ಪರ್ಸನ್ ವಿ ಶಾಲ್ ನಾಟ್ ಲರ್ನ್ ಇಂಗ್ಲೀಷ್ ಗ್ರಾಮರ್, ನಾವು ಇಂಗ್ಲೀಷ್ ಗ್ರಾಮರನ್ನು ಅಥವಾ ವ್ಯಾಕರಣವನ್ನು ಕಲಿಯೋದಿಲ್ಲ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಸಿಂಗ್ಯುಲರ್ ಸೆಕೆಂಡ್ ಪರ್ಸನ್ ಯು ವಿಲ್ ನಾಟ್ ಲರ್ನ್ ಇಂಗ್ಲೀಷ್ ಗ್ರಾಮರ್, ನೀನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯೋದಿಲ್ಲ. ನೆಕ್ಸ್ಟ್ ಪ್ಲೂರಲ್ ಸೆಕೆಂಡ್ ಪರ್ಸನ್ ಯು ವಿಲ್ ನಾಟ್ ಲರ್ನ್ ಇಂಗ್ಲೀಷ್ ಗ್ರಾಮರ್, ನೀವು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯೋದಿಲ್ಲ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಹಿ ವಿಲ್ ನಾಟ್ ಲರ್ನ್ ಇಂಗ್ಲೀಷ್ ಗ್ರಾಮರ್, ಅವನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯೋದಿಲ್ಲ. ಸಿ ವಿಲ್ ನಾಟ್ ಲರ್ನ್ ಇಂಗ್ಲೀಷ್ ಗ್ರಾಮರ್,
ಅವಳು ಇಂಗ್ಲಿಷ್ ವ್ಯಾಕರಣವನ್ನು ಕಲಿಯೋದಿಲ್ಲ. ಇಟ್ ವಿಲ್ ನಾಟ್ ಲರ್ನ್ ಇಂಗ್ಲಿಷ್ ಗ್ರಾಮರ್. ಅದು ಅಥವಾ ಇದು ಇಂಗ್ಲಿಷ್ ವ್ಯಾಕರಣವನ್ನು ಕಲಿಯೋದಿಲ್ಲ ಅನ್ನುವಂಥದ್ದು. ಸೊ ಪ್ಲೂರಲ್ ಥರ್ಡ್ ಪರ್ಸನ್, ದೇ ವಿಲ್ ನಾಟ್ ಲರ್ನ್ ಇಂಗ್ಲಿಷ್ ಗ್ರಾಮರ್ ಅಂದರೆ ಅವರು ಅಥವಾ ಅವು ಇಂಗ್ಲಿಷ್ ವ್ಯಾಕರಣವನ್ನು ಕಲಿಯೋದಿಲ್ಲ ಅನ್ನುವಂಥದ್ದು. ಸೊ ಈ ರೀತಿಯಾದಂತಹ ಕನ್ನಡದ ಅರ್ಥವನ್ನು ಕೊಡುವಂಥ ಎಲ್ಲ ವಾಕ್ಯಗಳು ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ಗಳಾಗಿದ್ದು ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಯೂಸ್ ಆಗಿರೋದನ್ನು ನಾವು ಕಾಣ್ತೇವೆ. ಜೊತೆಗೆ ಇಲ್ಲಿಯೂ ಕೂಡ SHA ಡಬಲ್ ಎಲ್ ಶಾಲ್ ಮತ್ತು WILL ವಿಲ್. ಸೊ ಇಲ್ಲಿ ಕೂಡ ಶಾಲ್ ಅನ್ನುವಂಥದ್ದು ಫಸ್ಟ್ ಪರ್ಸನ್ನಲ್ಲಿ ಅದು ಸಿಂಗ್ಯುಲರ್ ಆಗಿರಲಿ ಪ್ಲೂರಲ್ ಆಗಿರಲಿ, ವಿಲ್ ಅನ್ನುವಂಥದ್ದು ಸೆಕೆಂಡ್ ಪರ್ಸನ್ ಮತ್ತು ಥರ್ಡ್ ಪರ್ಸನಲ್ಲಿ ಅದು ಸಿಂಗ್ಯುಲರ್ ಆಗಿರಲಿ ಪ್ಲೂರಲ್ ಆಗಿರಲಿ ಯೂಸ್ ಮಾಡಬೇಕು ಅನ್ನುವಂಥದ್ದು ಒಂದು ಸಹಜವಾಗಿರುವಂಥ ಒಂದು ನಿಯಮ. ಸೊ ಇದು ನೆನಪಿನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ನಾವೀಗ ಏನು ಮಾಡೋಣ ಅಂದರೆ ನಾವು ಈ ಒಂದು ಕೊಟ್ಟಂತಹ ಫಾರ್ಮುಲಾವನ್ನು ಈಗ ಟ್ಯಾಲಿ ಮಾಡೋಣ. ನಾವು ಈ ಅಸರ್ಟಿವ್ ಪಾಸಿಟಿವ್ನಲ್ಲಿದ್ದಾಗ ಫಸ್ಟ್ ಪರ್ಸನನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ, ಫಸ್ಟ್ ಪರ್ಸನ್ ಸಿಂಗ್ಯುಲರ್. ಸೊ ಈಗ ಅಸರ್ಟಿವ್ ನೆಗೆಟಿವ್ ಇದೆ, ಈಗ ನಾವೇನು ಮಾಡೋಣ ಅಂದರೆ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಸೆಕೆಂಡ್ ಪರ್ಸನ್ನ ಆಯ್ಕೆ ಮಾಡಿಕೊಳ್ಳೋಣ. ಸೊ ಈ ಒಂದು ಸೆಕೆಂಡ್ ಪರ್ಸನಲ್ಲಿ ಸೆಂಟೆನ್ಸನ್ನು ತೆಗೆದುಕೊಂಡು ನಾವು ಕೊಟ್ಟಂಥ ಫಾರ್ಮುಲಾವನ್ನು ಟ್ಯಾಲಿ ಮಾಡಿ ನೋಡೋಣ. ಸೊ ನಾನು ಇದು ಮಾಡ್ತಿದ್ದೀನಿ, ನೀವು ಬೇಕಾದರೆ ಬೇರೆ ಈ 6 ರೋಲ್ ಇರ್ತಕ್ಕಂಥ ಯಾವುದಾದ್ರೂ ಒಂದು ರೋ ತೆಗೆದುಕೊಂಡು ಅಥವಾ ಸಿಂಗ್ಯುಲರ್ ಆಗಿರಲಿ ಪ್ಲೂರಲ್ ಆಗಿರಲಿ ಯಾವುದೇ ಒಂದು ಸೆಂಟೆನ್ಸ್ ತೆಗೆದುಕೊಂಡು ತಾವು ಮಾಡ್ಬೋದು. ಸೊ ನಾನೀಗ ಸೆಕೆಂಡ್ ಪರ್ಸನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ನೋಡಿ, ಮೊದಲಿಗೆ ಏನು ಹೇಳಿದ್ರೆ ಸಬ್ಜೆಕ್ಟ್ ಬರೀಬೇಕಂತ ಹೇಳಿದ್ವಿ, ಸಬ್ಜೆಕ್ಟ್ ಬರ್ತಿದ್ದೀವಿ. ಹಾಗೆಯೇ ಹೆಲ್ಪಿಂಗ್ ವರ್ಬ್ ಬರೀಬೇಕಂತ ಹೇಳಿದ್ವಿ, ಹೆಲ್ಪಿಂಗ್ ವರ್ಬ್ ಬರ್ತಿದ್ದೀವಿ. ಅದು ವಿಲ್ ಆರ್ ಶಾಲ್ ಅಂತ ಹೇಳಿದ್ವಿ. ಸೊ ಇಲ್ಲಿ ಸೆಕೆಂಡ್ ಪರ್ಸನ್ ಆಗಿರೋದನ್ನ ವಿಲ್ ಬಂದಿರುವಂಥದ್ದು. ನೆಕ್ಸ್ಟ್ ಏನು ಹೇಳಿದ್ವಿ, NOT ನಾಟ್ ಅನ್ನುವಂಥ ನೆಗೆಟಿವ್ ವರ್ಡ್ ಹೇಳಿದ್ದೀವಿ. ಸೊ ಇಲ್ಲಿ ನಾಟ್ ಅನ್ನುವಂತಹ ನೆಗೆಟಿವ್ ವರ್ಡ್ ಇಲ್ಲಿ ಯೂಸ್ ಆಗಿರೋದನ್ನು ನೋಡಿದ್ದೀವಿ. ನೆಕ್ಸ್ಟ್ ಏನು ಹೇಳಿದ್ದೀವಿ, ಮೇನ್ ವರ್ಬ್ V1 ಫಾರ್ಮಲ್ ಇರಬೇಕಂತ ಹೇಳಿದ್ದೀವಿ. ಮೇನ್ ವರ್ಬ್ V1 ಫಾರ್ಮಲ್ ಇದೆ. ಸೊ ಇದು ಅಂದರೆ ಲರ್ನ್ ಅನ್ನುವಂಥದ್ದು ಇದು ಫಸ್ಟ್ ಫಾರ್ಮ್ ಇರುವಂಥದ್ದು, ಅಂದರೆ V1 ಫಾರ್ಮ್ ಲರ್ನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದು ಮೇನ್ ವರ್ಬ್ V1 ಫಾರ್ಮಲ್ ಇದೆ. ನೆಕ್ಸ್ಟ್ ಇಂಗ್ಲಿಷ್ ಗ್ರಾಮರ್ ಅನ್ನುವಂಥದ್ದು ಇದು ಆಬ್ಜೆಕ್ಟ್. ಸೊ ನೆಕ್ಸ್ಟ್ ಕೊನೆಯಲ್ಲಿ ಒಂದು ಫುಲ್ ಸ್ಟಾಪ್ ಇಟ್ಟಿದ್ವಿ. ಸೊ ಈ ರೀತಿ ಅಲ್ಲಿ ಫಾರ್ಮುಲಾದಲ್ಲಿ ಕೂಡ ಇಟ್ಟಿದ್ವಿ, ಇಲ್ಲಿ ಕೂಡ ಇಟ್ಟಿದ್ವಿ. ಸೊ ಈ ರೀತಿಯಾದಂಥ ಒಂದು ಸೆಂಟೆನ್ಸ್ ಸ್ಟ್ರಕ್ಚರನ್ನು ನಾವು ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ನೋಡ್ತೇವೆ. ಸೊ ಇನ್ನು ಇದು ತಮ್ಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಸಿಂಪಲ್, ಇಲ್ಲಿ ಕೂಡ ಶಾಲ್ ವಿಲ್ 2 ಹೆಲ್ಪಿಂಗ್ ವರ್ಬ್ ಬರ್ತವೆ. ಇಲ್ಲಿ ಅಸರ್ಟಿವ್ ಪಾಸಿಟಿವ್ ಅಲ್ಲಿ ಇರುವ ಹಾಗೆಯೇ ಎಲ್ಲ ರೀತಿಯ ಸ್ಟ್ರಕ್ಚರ್ ನೋಡ್ತೇವೆ. ಆದರೆ ಇಲ್ಲಿ ಮೇನ್ ವರ್ಬ್ ಮತ್ತು ಹೆಲ್ಪಿಂಗ್ ವರ್ಬ್ ಮಧ್ಯದಲ್ಲಿ ನಾಟ್ ಅನ್ನುವಂಥ ನೆಗೆಟಿವ್ ವರ್ಡ್ ಒಂದು ಸೇರಿಕೊಳ್ಳುವಂಥ ಒಂದಷ್ಟು ಡಿಫ್ರೆನ್ಸ್ ಇರುವಂಥದ್ದು. ಸೊ ದಿಸ್ ಇಸ್ ವಾಟ್ ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಯೂಸ್ಡ್ ಇನ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ನೋಡ್ಬೋದು. ಸೊ ಇದು ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಸೊ ಇದು ಅರ್ಥವಾಗಿದ್ದಲ್ಲ, ನೆಕ್ಸ್ಟ್ ಒನ್ಗೆ ಮೂವ್ ಆಗ್ತಿದ್ದೀನಿ. ಸೊ ನೆಕ್ಸ್ಟ್ ಒನ್ ಸೆಂಟೆನ್ಸ್ ಬಂದು ಒನ್ ಆಫ್ ದಿ ಟೈಪ್ ಆಫ್ ದಿ ಸೆಂಟೆನ್ಸ್ ಬಂದು ಇಂಟ್ರೋಗೇಟಿವ್ ಪಾಸಿಟಿವ್ ಸೆಂಟೆನ್ಸ್. ಸೊ ಇಂಟ್ರೋಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅಂದರೆ ಈ ಒಂದು ಪ್ರಶ್ನಾರ್ಥಕ ಸಕಾರಾತ್ಮಕ ವಾಕ್ಯ ಒಂದಲ್ಲಿ ಈ ಒಂದು ಸಿಂಪಲ್ ಫ್ಯೂಚರ್ ಟೆನ್ಸನ್ನು ಉಪಯೋಗ ಮಾಡಿಕೊಂಡ್ರೆ ಯಾವ ರೀತಿಯಾದಂಥ ಒಂದು ಫಾರ್ಮುಲಾ ಇರ್ತದೆ ಅನ್ನುವಂಥದ್ದು ನೋಡೋಣ. ಮೊದಲಿಗೆ ನೋಡಿ, ಇಂಟ್ರಾಗೇಟಿವ್ ಪಾಸಿಟಿವ್ ಇದ್ದಾಗ ನೆನಪಿರಲಿ, ಈ ಹಿಂದೆ ನಾವು ಅಸರ್ಟಿವ್ ಪಾಸಿಟಿವ್ ಮತ್ತು ನೆಗೆಟಿವ್ ಇದ್ದಾಗ ಎರಡೂ ಒಂದು ತರಹದ ಒಂದು ಸೆಂಟೆನ್ಸ್ಗಳಲ್ಲಿ, ಎರಡು ಪ್ರಕಾರದ ಸೆಂಟೆನ್ಸ್ಗಳಲ್ಲಿ ಮೊದಲಿಗೆ ಸಬ್ಜೆಕ್ಟ್ ಇರ್ತಿತ್ತು. ಆದರೆ ಇಲ್ಲಿ ಹಾಗಲ್ಲ, ಇಂಟ್ರಾಗೇಟಿವ್ ಅಲ್ಲಿ ಮೊದಲಿಗೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಬರ್ತದೆ. ಹೆಲ್ಪಿಂಗ್ ವರ್ಬ್ ಸೇಮ್ ಅದೇ ರೀತಿ ಇಲ್ಲಿ ಅವೇ ಇರುವಂಥದ್ದು. ಇಲ್ಲಿ ಕೂಡ ಶಾಲ್ ಆರ್ ವಿಲ್, ಹಾಗೇನೆ ಪ್ರತಿ ಸಲ ಬರಿಕೊಳ್ಳೋದು ಬರ್ದಿಲ್ಲ. ಸೊ ನೆಕ್ಸ್ಟ್ ಸಬ್ಜೆಕ್ಟ್ ಬರಿಬೇಕು, ಅದಾದ ಬಳಿಕ ಮೇನ್ ವರ್ಬ್ V1 ಫಾರ್ಮಲ್ ಇರಬೇಕು, ಅದು ಆಬ್ಜೆಕ್ಟ್ ಬರಿಬೇಕು, ಕೊನೆಯಲ್ಲಿ ಕ್ವಶನ್ ಮಾರ್ಕ್, ಈ ರೀತಿ ಕ್ವಶನ್ ಮಾರ್ಕನ್ನು ಇಡಬೇಕು. ಸೊ ಇದು ಫಾರ್ಮುಲಾ ಇಂಟ್ರಾಗೇಟಿವ್ ಪಾಸಿಟಿವ್ ಅಲ್ಲಿ ಸಿಂಪಲ್ ಫ್ಯೂಚರ್ ಇದ್ದಾಗ. ಸೊ ಈಗ ಈ ಟೇಬಲ್ ಓದಿ ಇನ್ನಷ್ಟು ಅರ್ಥ ಮಾಡಿಕೊಳ್ಳೋಣ. ನೋಡಿ, ಸಿಂಗ್ಯುಲರ್ ಫಸ್ಟ್ ಪರ್ಸನ್, ಶಾಲ್ ಐ ಲರ್ನ್ ಇಂಗ್ಲಿಷ್ ಗ್ರಾಮರ್, ನಾನು ಇಂಗ್ಲಿಷ್ ಗ್ರಾಮರನ್ನು ಅಥವಾ ವ್ಯಾಕರಣವನ್ನು ಕಲಿಯಬಹುದಾ ಅನ್ನುವಂಥದ್ದು. ನೆಕ್ಸ್ಟ್ ಬಂದು ಪ್ಲೂರಲ್ ಫಸ್ಟ್ ಪರ್ಸನ್,
ಶಾಲ್ ವಿ ಲರ್ನ್ ಇಂಗ್ಲಿಷ್ ಗ್ರಾಮರ್, ನಾವು ಇಂಗ್ಲಿಷ್ ವ್ಯಾಕರಣವನ್ನು ಕಲಿಯಬಹುದಾ ಅನ್ನುವಂಥದ್ದು. ನೆಕ್ಸ್ಟ್ ಸಿಂಗ್ಯುಲರ್ ಸೆಕೆಂಡ್ ಪರ್ಸನ್, ವಿಲ್ ಯು ಲರ್ನ್ ಇಂಗ್ಲಿಷ್ ಗ್ರಾಮರ್, ನೀನು ಇಂಗ್ಲಿಷ್ ವ್ಯಾಕರಣವನ್ನು ಕಲಿಯಬಹುದಾ ಅನ್ನುವಂಥದ್ದು. ನೆಕ್ಸ್ಟ್ ಪ್ಲೂರಲ್ ಸೆಕೆಂಡ್ ಪರ್ಸನ್, ವಿಲ್ ಯು ಲರ್ನ್ ಇಂಗ್ಲಿಷ್ ಗ್ರಾಮರ್, ಅಂದರೆ ನೀವು ಇಂಗ್ಲಿಷ್ ವ್ಯಾಕರಣವನ್ನು ಕಲಿಯಬಹುದಾ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಸಿಂಗ್ಯುಲರ್ ಥರ್ಡ್ ಪರ್ಸನ್, ವಿಲ್ ಹಿ ಲರ್ನ್ ಇಂಗ್ಲಿಷ್ ಗ್ರಾಮರ್, ಅವನು ಇಂಗ್ಲಿಷ್ ವ್ಯಾಕರಣವನ್ನು ಕಲಿಯಬಹುದಾ. ಸೊ ನೆಕ್ಸ್ಟ್ ವಿಲ್ ಸಿ ಲರ್ನ್ ಇಂಗ್ಲಿಷ್ ಗ್ರಾಮರ್, ಅವಳು ಇಂಗ್ಲಿಷ್ ವ್ಯಾಕರಣವನ್ನು ಕಲಿಯಬಹುದಾ. ನೆಕ್ಸ್ಟ್ ವಿಲ್ ಇಟ್ ಲರ್ನ್ ಇಂಗ್ಲಿಷ್ ಗ್ರಾಮರ್, ಅದು ಅಥವಾ ಇದು ಇಂಗ್ಲಿಷ್ ವ್ಯಾಕರಣವನ್ನು ಕಲಿಯಬಹುದಾ. ಅಥವಾ ನೆಕ್ಸ್ಟ್ ಪ್ಲೂರಲ್ ಥರ್ಡ್ ಪರ್ಸನ್, ವಿಲ್ ದೆ ಲರ್ನ್ ಇಂಗ್ಲಿಷ್ ಗ್ರಾಮರ್, ಅವರು ಅಥವಾ ಅವು ಇಂಗ್ಲಿಷ್ ವ್ಯಾಕರಣವನ್ನು ಕಲಿಯಬಹುದಾ ಅನ್ನುವಂಥದ್ದು. ಸೊ ಇಲ್ಲಿ ಕೂಡ ಸೇಮ್ ಆ್ಯಸ್ ಯೂಶ್ವಲ್ ಶಾಲ್ ಮತ್ತು ವಿಲ್ ಎರಡು ಹೆಲ್ಪಿಂಗ್ ವರ್ಬ್ಗಳು. ಸೊ ಇಲ್ಲಿ ಶಾಲ್ ಇದ್ದುದು ಯಾವಾಗ ಯೂಸ್ ಆಗ್ತದೆ ಅಂದರೆ ಈ ಒಂದು ಫಸ್ಟ್ ಪರ್ಸನಲ್ಲಿ, ವೆದರ್ ಇಟ್ ಈಸ್ ಸಿಂಗ್ಯುಲರ್ ಆರ್ ಪ್ಲೂರಲ್, ಈ ಶಾಲ್ ಯೂಸ್ ಆಗುವಂಥದ್ದು. ಹಾಗೆಯೇ ವಿಲ್ ಅನ್ನುವಂಥದ್ದು ಸೆಕೆಂಡ್ ಪರ್ಸನ್ ಇರಲಿ ಅಥವಾ ಥರ್ಡ್ ಪರ್ಸನ್ ಇರಲಿ ಅಥವಾ ಸಿಂಗ್ಯುಲರ್ ಇರಲಿ ಅಥವಾ ಪ್ಲೂರಲ್ ಇರಲಿ, ಈ ನಾಲ್ಕು ಕಡೆಗಳಲ್ಲಿ ವಿಲ್ ಅನ್ನುವಂಥ ಒಂದು ಹೆಲ್ಪಿಂಗ್ ವರ್ಬ್ ಯೂಸ್ ಆಗುವಂಥದ್ದು. ಸೊ ಇದಿಷ್ಟು ಕಾಮನ್ ರೂಲ್ ಪ್ರತಿಯೊಂದು ಪ್ರಕಾರದ ಸೆಂಟೆನ್ಸ್ಗಳಲ್ಲೂ ಇರುವಂಥದ್ದೇ. ಈಗ ಇನ್ನೊಂದು ಏನಪ್ಪ ಅಂದರೆ ಈ ಒಂದು ಟೈಪ್ ಆಫ್ ದಿ ಸೆಂಟೆನ್ಸಲ್ಲಿ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸಲ್ಲಿ ನಾವು ಏನು ಈಗಾಗಲೇ ಮೊದಲಿಗೆ ಫಾರ್ಮುಲಾವನ್ನೇನು ನೋಡಿದ್ವಿ, ಆ ಫಾರ್ಮುಲಾ ಈ ಒಂದು ಸೆಂಟೆನ್ಸ್ಗಳಲ್ಲಿ ಕರೆಕ್ಟಾಗಿ ಫಾಲೋ ಆಗಿದೆಯಾ ಅಥವಾ ಇಲ್ಲ ಅನ್ನೋದನ್ನು ನೋಡುವಂಥ ಸಮಯ. ಸೊ ನಾನು ಈಗ ಇಲ್ಲಿ ಏನು ಮಾಡ್ತೀನಿ ಅಂದರೆ ಪ್ಲೂರಲ್ ಸೆಕೆಂಡ್ ಪರ್ಸನ್ನಲ್ಲಿ ಬರ್ತಕ್ಕಂತಹ ಒಂದು ಸೆಂಟೆನ್ಸನ್ನು ಆಯ್ಕೆ ಮಾಡ್ಕೊತೀನಿ. ತಾವು ಬೇಕಾದರೆ ಯಾವ ಸೆಂಟೆನ್ಸ್ ಬೇಕಾದರೂ ಆಯ್ಕೆ ಮಾಡ್ಕೊಳ್ಳಿ. ಅದೇ ಮಾಡ್ಬೇಕಂತ ನಾನು ಮಾಡಿದ್ದೇ ಮಾಡ್ಬೇಕಂತಲ್ಲ, ನೀವು ನಾವು ಕೊಟ್ಟಂಥ ಫಾರ್ಮುಲಾವನ್ನು ಟ್ಯಾಲಿ ಮಾಡಿ ನೋಡ್ಬೋದು. ಇಲ್ಲಿ ನೋಡಿ, ಮೊದಲಿಗೆ ಹೆಲ್ಪಿಂಗ್ ವರ್ಬನ್ನು ಬರೀಬೇಕು. ಹೆಲ್ಪಿಂಗ್ ವರ್ಬ್ ಇಲ್ಲಿ ವಿಲ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಬಂದಿದೆ. ನೆಕ್ಸ್ಟ್ ಸಬ್ಜೆಕ್ಟ್ ಬರೀಬೇಕಂತ ಹೇಳಿದ್ವಿ, ಇಲ್ಲಿ ಯು ಅಂತಕ್ಕಂಥದ್ದು ಸಬ್ಜೆಕ್ಟ್. ನೆಕ್ಸ್ಟ್ ಲರ್ನ್ ಅಂತಕ್ಕಂಥದ್ದು ಮೇನ್ ವರ್ಬ್, ಇದು V1 ಫಾರ್ಮಲ್ಲಿರುವಂಥದ್ದು ಲರ್ನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇಂಗ್ಲೀಷ್ ಗ್ರಾಮರ್ ಅನ್ನುವಂಥದ್ದು ಆಬ್ಜೆಕ್ಟ್. ದೆನ್ ಕೊನೆಗೆ ಕ್ವಶನ್ ಮಾರ್ಕ್ ಇಡಬೇಕಂತ ಹೇಳಿದ್ವಿ, ಇಲ್ಲಿ ಕ್ವಶನ್ ಮಾರ್ಕನ್ನು ನಾವು ಇಟ್ಟಿರುವಂಥದ್ದು. ಸೊ ಇಲ್ಲಿ ನಾವು ಕೊಟ್ಟಂಥ ಫಾರ್ಮುಲಾ ಇಡಿಯಾಗಿ ಅಪ್ಲೈ ಆಗಿದೆ ಇಲ್ಲ ಅಂತ ನೋಡಿದಾಗ ನಮ್ಗೆ ಅರ್ಥ ಆಗ್ತದೆ. ಕೊಟ್ಟಂಥ ಇಡಿಯಾದಂಥ ಫಾರ್ಮುಲಾ ಇಲ್ಲಿ ಅಪ್ಲೈ ಆಗಿರುವಂಥದ್ದು. ಸೊ ದಿಸ್ ಈಸ್ ವಾಟ್ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಯೂಸ್ಡ್ ಇನ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ನೋಡ್ತೇವೆ. ಸೊ ಇದು ತಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೀನಿ. ಇದು ಅರ್ಥ ಈ ಒಂದು ಸೆಂಟೆನ್ಸ್ ಆದಮೇಲೆ ಕೊನೆಗೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅದು ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅನ್ನುವಂಥದ್ದು. ಸೊ ಈ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ನಲ್ಲಿ ಯಾವ ರೀತಿಯಾದಂಥ ಒಂದು ಸೆಂಟೆನ್ಸ್ನ ಸ್ಟ್ರಕ್ಚರ್ ಇರ್ತದೆ ಅನ್ನುವಂಥದ್ದನ್ನು ನಾವೀಗ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಫಾರ್ಮುಲಾವನ್ನು ನೋಡೋಣ. ಫಾರ್ಮುಲಾ ಬಂದು ಯಾವ ಟೆನ್ಸ್ ಇದ್ದಾಗ, ಸಿಂಪಲ್ ಫ್ಯೂಚರ್ ಟೆನ್ಸ್ ಇದ್ದಾಗ ಮತ್ತು ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ. ಇಲ್ಲಿ ಕೂಡ ಇಂಟ್ರಾಗೇಟಿವ್ ಪಾಸಿಟಿವ್ ಇದ್ದ ಹಾಗೆ ಹೆಲ್ಪಿಂಗ್ ವರ್ಬನ್ನು ಬರೀಬೇಕು. ಮೊದಲಿಗೆ ಹೆಲ್ಪಿಂಗ್ ವರ್ಬ್ ಇಲ್ಲಿ ಕೂಡ ಶಾಲ್ ಆರ್ ವಿಲ್ ಆಗಿರ್ತದೆ. ನೆಕ್ಸ್ಟ್ ಸಬ್ಜೆಕ್ಟನ್ನು ಬರೀಬೇಕು. ಅದಾದ ಬಳಿಕ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಇಂಟ್ರಾಗೇಟಿವ್ ಪಾಸಿಟಿವ್ ಅಲ್ಲಿ ನಾಟ್ ಅನ್ನುವಂಥ ನೆಗೆಟಿವ್ ವರ್ಡ್ ನಾವು ಬರೆಯೋದಿಲ್ಲ, ಆದರೆ ಇಲ್ಲಿ ನಾಟ್ ಅನ್ನುವಂಥ ನೆಗೆಟಿವ್ ವರ್ಡನ್ನ ಬರೀಬೇಕು. ಎಲ್ಲಿ ಬರೀಬೇಕು? ಸಬ್ಜೆಕ್ಟ್ ಮತ್ತು ಮೇನ್ ವರ್ಬ್ ಮಧ್ಯದಲ್ಲಿ ಅನ್ನುವಂಥದ್ದು. ಸೊ ಅದಾದ ಬಳಿಕ ಆಬ್ಜೆಕ್ಟನ್ನು ಬರೀಬೇಕು, ಕೊನೆಗೆ ಕ್ವಶನ್ ಮಾರ್ಕನ್ನು ಇಡಬೇಕು. ಸೊ ಈ ರೀತಿಯಾದಂಥ ಒಂದು ಫಾರ್ಮುಲಾವನ್ನು ನಾವು ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಇದ್ದಾಗ ನೋಡ್ತೇವೆ. ಸೊ ಈಗ ಟೇಬಲನ್ನು ಓದಿ ಇನ್ನಷ್ಟು ಅರ್ಥ ಮಾಡಿಕೊಳ್ಳೋಣ. ನೋಡಿ, ಸಿಂಗ್ಯುಲರ್ ಫಸ್ಟ್ ಪರ್ಸನ್ ಶಾಲ್ ಐ ನಾಟ್ ಲರ್ನ್ ಇಂಗ್ಲೀಷ್ ಗ್ರಾಮರ್, ಅಂದರೆ ನಾನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯುವುದಿಲ್ಲವೇ ಅನ್ನುವಂಥದ್ದು. ಪ್ಲೂರಲ್ ಫಸ್ಟ್ ಪರ್ಸನ್ ಶಾಲ್ ವಿ ನಾಟ್ ಲರ್ನ್ ಇಂಗ್ಲೀಷ್ ಗ್ರಾಮರ್, ಅಂದರೆ ನಾವು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯುವುದಿಲ್ಲವೇ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಸಿಂಗ್ಯುಲರ್ ಸೆಕೆಂಡ್ ಪರ್ಸನ್ ವಿಲ್ ಯು ನಾಟ್ ಲರ್ನ್ ಇಂಗ್ಲೀಷ್ ಗ್ರಾಮರ್, ನೀನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯುವುದಿಲ್ಲವೇ. ನೆಕ್ಸ್ಟ್ ಪ್ಲೂರಲ್ ಸೆಕೆಂಡ್ ಪರ್ಸನ್ ವಿಲ್ ಯು ನಾಟ್ ಲರ್ನ್ ಇಂಗ್ಲೀಷ್ ಗ್ರಾಮರ್, ನೀವು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯುವುದಿಲ್ಲವೇ ಅನ್ನುವಂಥದ್ದು. ನೆಕ್ಸ್ಟ್ ಸಿಂಗ್ಯುಲರ್ ಥರ್ಡ್ ಪರ್ಸನ್ ವಿಲ್ ಹಿ ನಾಟ್ ಲರ್ನ್ ಇಂಗ್ಲೀಷ್ ಗ್ರಾಮರ್, ಅವನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯುವುದಿಲ್ಲವೇ.
ವಿಲ್ ಸಿ ನಾಟ್ ಲರ್ನ್ ಇಂಗ್ಲಿಷ್ ಗ್ರಾಮರ್? ಅವಳು ಇಂಗ್ಲಿಷ್ ವ್ಯಾಕರಣವನ್ನು ಕಲಿಯುವುದಿಲ್ಲವೇ? ವಿಲ್ ಇಟ್ ನಾಟ್ ಲರ್ನ್ ಇಂಗ್ಲಿಷ್ ಗ್ರಾಮರ್? ಇದು ಅಥವಾ ಅದು ಇಂಗ್ಲಿಷ್ ವ್ಯಾಕರಣವನ್ನು ಕಲಿಯುವುದಿಲ್ಲವೇ? ಪ್ಲೂರಲ್ ಥರ್ಡ್ ಪರ್ಸನ್, ವಿಲ್ ದೇ ನಾಟ್ ಲರ್ನ್ ಇಂಗ್ಲಿಷ್ ಗ್ರಾಮರ್? ಅವರು ಇಂಗ್ಲಿಷ್ ವ್ಯಾಕರಣವನ್ನು ಕಲಿಯುವುದಿಲ್ಲವೇ ಅಥವಾ ಅವು ಇಂಗ್ಲಿಷ್ ವ್ಯಾಕರಣವನ್ನು ಕಲಿಯುವುದಿಲ್ಲವೇ ಅನ್ನುವಂಥದ್ದು. ಸೊ ಈ ರೀತಿಯಾದಂಥ ಕನ್ನಡದ ಅರ್ಥವನ್ನು ಕೊಡುವಂತಹ ಎಲ್ಲ ವಾಕ್ಯಗಳು ಎಕ್ಸಾಂಪಲ್ಸ್ ಫಾರ್ ದಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಯೂಸ್ಡ್ ಇನ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅಂತ ನೋಡ್ತೇವೆ. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇಂಟ್ರಾಗೇಟಿವ್ ಪಾಸಿಟಿವ್ ಅಲ್ಲಿರೋ ಹಾಗೆಯೇ ಆಲ್ಮೋಸ್ಟ್ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡ್ತೀವಿ. ಆದರೆ ಇಲ್ಲಿ ಸಬ್ಜೆಕ್ಟ್ ಮತ್ತು ಮೇನ್ ವರ್ಬ್ ಮಧ್ಯದಲ್ಲಿ NOT ನಾಟ್ ಅನ್ನುವಂತಹ ಒಂದು ನೆಗೆಟಿವ್ ವರ್ಡನ್ನು ನೋಡ್ತೇವೆ. ಪ್ರತಿಯೊಂದು ರೋಲ್ಲಿ ಕೂಡ ಇರುವಂಥದ್ದು ಇಲ್ಲಿ, ಅಂದರೆ ಪ್ರತಿಯೊಂದು ಪರ್ಸನಲ್ಲಿ ಕೂಡ ಇದು ಇರುವಂಥದ್ದು. ನೋಡಿ ಬೇಕಿದ್ರೆ ಇದೆ ಇದೆ ಇದೆ, ಇಲ್ಲಿ ಕೂಡ ಇದೆ, ಇಲ್ಲಿ ಕೂಡ ಇದೆ, ನೆಕ್ಸ್ಟ್ ಇಲ್ಲಿ ಕೂಡ ಇರುವಂಥದ್ದು. ಸೊ ಇದು ನಾವು ಆಲ್ಮೋಸ್ಟ್ ಇಂಟ್ರಾಗೇಟಿವ್ ಪಾಸಿಟಿವ್ ಥರನೇ ನೋಡ್ತೇವೆ. ಆದರೆ ಇದು ಒಂದೇ ನಾಟ್ ಅನ್ನುವಂಥ ವರ್ಡ್ ಒಂದು ಬಿಟ್ಟರೆ ಆಲ್ಮೋಸ್ಟ್ ಅದರ ಥರನೇ ಇರುವಂಥದ್ದು. ಇನ್ನೊಂದೇನಪ್ಪ ಅಂದರೆ ಈಗ ನಾವು ಈ ಒಂದು ಕೊಟ್ಟಂತಹ ಒಂದು ಫಾರ್ಮುಲಾವನ್ನು ಈ ಸೆಂಟೆನ್ಸ್ಗಳಲ್ಲಿ ಕರೆಕ್ಟಾಗಿ ಫಾಲೋ ಆಗಿದೆಯಾ ಅಥವಾ ಇಲ್ಲ ಅನ್ನುವಂಥದ್ದನ್ನು ಈಗ ಟ್ಯಾಲಿ ಮಾಡೋಣ. ನೋಡಿ ಮೊದಲಿಗೆ ಏನು ಹೇಳಿದ್ದೀನೋ ಸಬ್ಜೆಕ್ಟನ್ನು ಇರ್ಬೇಕಂತ ಹೇಳಿದ್ವಿ. ನಾನೀಗ ಸಿಂಗ್ಯುಲರ್ ಥರ್ಡ್ ಪರ್ಸನಲ್ಲಿ ಕೊನೆಯ ಒಂದು ಸೆಂಟೆನ್ಸನ್ನು ತೊಗೋತಿದ್ದೀನಿ. ನೋಡಿ ಮೊದಲಿಗೆ ಹೆಲ್ಪಿಂಗ್ ವರ್ಬ್ ಇರ್ಬೇಕಂತ ಹೇಳಿದ್ವಿ, ಇಲ್ಲಿ ವಿಲ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್, ದೆನ್ ಸಬ್ಜೆಕ್ಟ್ ಬರೀಬೇಕಂತ ಹೇಳಿದ್ವಿ, ಇಲ್ಲಿ ಇಟ್ ಅನ್ನುವಂಥದ್ದು ಸಬ್ಜೆಕ್ಟ್, ನೆಕ್ಸ್ಟ್ ನೆಗೆಟಿವ್ ವರ್ಡ್ ಇರ್ಬೇಕಂತ ಹೇಳಿದ್ವಿ, NOT ನಾಟ್ ಅನ್ನುವಂಥದ್ದು ನೆಗೆಟಿವ್ ವರ್ಡ್, ನೆಕ್ಸ್ಟ್ ಮೇನ್ ವರ್ಬ್ V1 ಫಾರ್ಮಲ್ ಇರ್ಬೇಕಂತ ಹೇಳಿದ್ವಿ, ಲರ್ನ್ ಅನ್ನುವಂಥದ್ದು ಮೇನ್ ವರ್ಬ್, ಮತ್ತು ಇದು V1 ಫಾರ್ಮಲ್ ಇರುವಂಥ ಯಾವ ರೀತಿ ಲರ್ನ್ ಲರ್ನ್ ಅಂತ ಹೇಳ್ತೀವಿ. ಸೊ ಇದು ನೆಕ್ಸ್ಟ್ ಆಬ್ಜೆಕ್ಟ್, ಇಂಗ್ಲಿಷ್ ಗ್ರಾಮರ್ ಅನ್ನುವಂಥದ್ದು ಇದೇನಿದು ಆಬ್ಜೆಕ್ಟ್. ಸೊ ಕೊನೆಗೆ ಕ್ವಶನ್ ಮಾರ್ಕನ್ನು ಇಡಬೇಕಂತ ಹೇಳ್ತೀವಿ. ಕ್ವಶನ್ ಮಾರ್ಕ್ ಇದೆ, ಪ್ರತಿಯೊಂದು ಸೆಂಟೆನ್ಸ್ನ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇರೋದನ್ನು ನೋಡ್ತೀವಿ. ಇದೇ ಕಾಣಿಸ್ತಿದೆ ಅನ್ಕೋತೀನಿ. ಸೊ ಈ ರೀತಿ ಅಂದರೆ ನಾವು ಕೊಟ್ಟಂತಹ ಒಂದು ಫಾರ್ಮುಲಾ ಇಡಿಯಾಗಿ ಎಲ್ಲ ಒಂದು ಸೆಂಟೆನ್ಸ್ಗಳಲ್ಲಿ ಫಾಲೋ ಆಗಿರೋದನ್ನು ನಾವು ಕಾಣ್ತೇವೆ. ಸೊ ಇದು ತಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಸೊ ದಿಸ್ ಈಸ್ ವಾಟ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಯೂಸ್ಡ್ ಇನ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅಂತ ನೋಡ್ಬೋದಾಗಿದೆ. ಸೊ ಇದಿಷ್ಟು ಅಂದರೆ ಅಸರ್ಟಿವ್ ಪಾಸಿಟಿವ್, ಅಸರ್ಟಿವ್ ನೆಗೆಟಿವ್, ಇಂಟ್ರಾಗೇಟಿವ್ ಪಾಸಿಟಿವ್, ಇಂಟ್ರಾಗೇಟಿವ್ ನೆಗೆಟಿವ್. ಸೊ ಈ 4 ಪ್ರಕಾರದ ಸೆಂಟೆನ್ಸಸ್ಗಳನ್ನು ನಾವು ಈ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಯೂಸ್ ಮಾಡಿದ್ದಾಯಿತು. ಸೊ ಇದು ತಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೀನಿ. ಇದು ವಿಶೇಷವಾಗಿ ಸ್ಪೋಕನ್ ಇಂಗ್ಲೀಷ್ ಕಲಿಯೋರಿಗೆ ಸಾಕಷ್ಟು ಉಪಯುಕ್ತವಾದಂತಹ ವಿಡಿಯೋ. ಹಾಗೆಯೇ SLC PUC ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ಇಂಪಾರ್ಟೆಂಟ್. ಅವ್ರಿಗೆ ಹೇಗಂತ ಕೇಳ್ಬೋದು, ನಾನು ಈಗಾಗಲೇ ಹಲವು ಬಾರಿ ಹೇಳಿದ್ದೀನಿ, ತಮಗೆ ಲೆಸನ್ಸ್ಗಳ ಸ್ಟೋರಿ ಗೊತ್ತಿರುತ್ತೆ ಕನ್ನಡದಲ್ಲಿ, ಅವುಗಳು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಹೆಟ್ ಮಾಡ್ದೇ ಬರಿಬೇಕನ್ನೋದಾದರೆ ನೀವು ಟೆನ್ಸಸ್ಗಳ ಒಂದು ಪರಿಜ್ಞಾನವನ್ನು ಅಥವಾ ಅವುಗಳ ನಾಲೆಡ್ಜನ್ನು ಹೊಂದಲೇಬೇಕು. ಸೊ ಆ ಹಿನ್ನೆಲೆಯಲ್ಲಿ ತಮಗೂ ಕೂಡ ಸಾಕಷ್ಟು ಇಂಪಾರ್ಟೆಂಟ್. ಹಾಗೆಯೇ ತಾವು ಡೈರೆಕ್ಟ್ ಮಾಡ್ತೀರಿ, ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಮಾಡ್ತೀರಿ, ಅವೆಲ್ಲವುಗಳನ್ನು ಕೂಡ ಮಾಡಬೇಕಾದ್ರೂ ಟೆನ್ಸಸ್ ಅನ್ನುವಂಥದ್ದು ಬೇಸ್ ಆಗಿರುವಂಥದ್ದು. ಸೊ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಇದು ಸಾಕಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗೆ ನಾನು ಈಗಾಗಲೇ ಹೇಳಿದಾಗೆ ಆ 8 ಟೆನ್ಸಸ್ಗಳು ಅಂದರೆ ಪ್ರೆಸೆಂಟ್ ಟೆನ್ಸ್ನ 4 ಮತ್ತು ಪಾಸ್ಟ್ ಟೆನ್ಸ್ನ 4 ಟೆನ್ಸಸ್ಗಳನ್ನು ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಟೆನ್ಸಸ್ಗಳನ್ನು ಕೂಡ ನೋಡಿ ಅಂತ ಹೇಳ್ತಾ, ಮತ್ತು ನಾನು ಮಾಡಿರ್ತಕ್ಕಂಥ ವಿಡಿಯೋಗಳು ತಮಗೆ ಅರ್ಥವಾಗಿ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಒಂದು ಲೈಕ್ ಹಾಕಿ, ಕಮೆಂಟ್ ಹಾಕಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೊಂದು ಹೊಸ ಒಂದು ಟಾಪಿಕ್ನೊಂದಿಗೆ ಬರ್ತೀನಿ. ಸೊ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಜೈ ಹಿಂದ್.